ಹಾಯ್ ಹಲೋ ನಮಸ್ಕಾರ ಶರಣಾರ್ಥಿ. ಇವತ್ತು ನಾ ಹೊಂಟಿದ್ದೆ ಧಾರವಾಡದಿಂದ ಒಂದು 15 ಕಿಲೋಮೀಟರ್ ದೂರ ಇರೋ ಕಲ್ಕೇರಿ ವ್ಯೂ ಪಾಯಿಂಟ್ ಅಂತ. ಅಲ್ಲೇ ನಂದೀಶ್ವರ ಟೆಂಪಲ್ನೂ ಐತಿ ಬೆಟ್ಟದ ಮೇಲೆ. ಈ ಮಾನ್ಸೂನ್ ಟೈಮಲ್ಲಿ ಹೋಗೋದು ಬೆಸ್ಟ್ ಅಂತ ಹೇಳ್ತಾರೆ. ನಾನು ಇನ್ಸ್ಟಾ ಒಳಗದು ಭಾಳ ಅದ್ರ ಬಗ್ಗೆ ಆ ಜಾಗದ ಬಗ್ಗೆ ಕೇಳೇನೆ. ಸೊ ಇವತ್ತು ಹೆಂಗಾರು ಖಾಲಿ ಇದ್ದೆ, ಸೊ ಹೋಗಿ ನೋಡ್ಕೊಂಬರ್ಬೇಕಂತೇಳಿ ಪ್ಲ್ಯಾನ್ ಹಾಕಿ ನಾನು ನಮ್ಮ ಫ್ರೆಂಡ್ ಹೊಂಟೇವಿ. ಧಾರವಾಡದಿಂದ ಏನು ಭಾಳ ದೂರ ಇಲ್ಲ, ಹೆಚ್ಚು ಹಬ್ಬ ಅಂದ್ರೆ ಒಂದು 15 ಕಿಲೋಮೀಟ್ರ್ ಅಷ್ಟು ಐತದೆ. ಒಂದು ವ್ಯೂ ಪಾಯಿಂಟ್ ಐತಿ, ಅಂದರೆ ಟವರ್ ಐತಿ ಅಲ್ಲಿ ಗುಡ್ಡದ ಮೇಲೆ ವ್ಯೂ ಪಾಯಿಂಟ್. ಇನ್ನೊಂದು ಸ್ವಲ್ಪ ದೂರದಿಂದ ಅಲ್ಲೇ ನಂದೀಶ್ವರ ಟೆಂಪಲ್ ಐತಿ. ಗುಡಿ ಮಸ್ತ್ ಕಟ್ಟ್ಯಾರ, ಫುಲ್ ಗ್ರಾನೈಟ್ ಒಳಗದು ಕಟ್ಟ್ಯಾರಂತ ನಾನು ಕೇಳಿದ್ದು ಸುದ್ದಿ ಅದ್ರ ಬಗ್ಗೆ. ಸೊ ಅದಕ್ಕೆ ಹೋಗಿ ನೋಡ್ಕೊಂಬಂದ್ರೆ ಆತಂತೇಳಿ ಹೊಂಟೇವಿಬ್ರು. ವಿಡಿಯೋ ನೋಡೋರ ಬರೀ ವಿಡಿಯೋ ಇಷ್ಟ ನೋಡಬೇಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಕೆಳಗೆ ಬೆಲ್ ಐಕನ್ ಸಬ್ಸ್ಕ್ರೈಬ್ ಬಟನ್ ಐತಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಬಟನ್ ಒತ್ತರಿ. ಅಂದ್ರೆ ಮತ್ತೆ ನೆಕ್ಸ್ಟ್ ಹಾಕು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನೀವು ಜಾಸ್ತಿ ಸಬ್ಸ್ಕ್ರೈಬರ್ ಬೆಳೆದ್ರೆ ಅಂದ್ರೆ ಜಾಸ್ತಿ ಆದ್ರೆ ನಾನು ಹೆಚ್ಚಿಗೆ ವಿಡಿಯೋ ಮಾಡೋಕೆ ನನಗೂ ಒಂದು ಪ್ರೇರಣೆ ಸಿಗುತ್ತೆ. ಸೊ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾವೇನೋ ಮನ್ಯಾಗ ಮಸ್ತ್ ಊಟ ಮಾಡಿ ಗಟ್ಟಿಯಾಗಿ ಹೊಂಟೇವಿ. ಅದಕ್ಕೆ ಈಗ ಮೊದಲು ಗಾಡಿಗೆ ಊಟ ಮಾಡಿಸೋದು, ಗಾಡಿಗೆ ಊಟ ಮಾಡಿ ಗಟ್ಟಿ ಆತಂದ್ರೆ ಮತ್ತು ಮುಂದೆ ಹೋಗಕ್ಕೆ ಬರ್ತೈತೆ ಅಂತೇಳಿ ಯೋಚನೆ ಮಾಡಿ ಅದಕ್ಕೆ ಊಟನೂ ಹಾಕ್ತಾತೀವಿ. ನಾವು ಎಲ್ಲೇ ಹೋಗೋದು ಪ್ಲ್ಯಾನ್ ಇತ್ತಂದ್ರೆ ಜಾಸ್ತಿ ಪೆಟ್ರೋಲ್ ಹಾಕೋದೈತೆ, ಇದು ಫಿಕ್ಸ್ ನಮ್ಮದು ರಿಲಯನ್ಸ್. ಇಲ್ಲಿಕ ಅಲ್ಲಿ ಮುಂದೆ ಜ್ಯೋತಿ ಪೆಟ್ರೋಲ್ ಪಂಪ್ ಅಂತ ಒಂದೈತಿ, ಅಲ್ಲಿ ಹೋಗ್ತೇವೆ. ಇಲ್ಲಿಕ ರಿಲಯನ್ಸ್ ಎರಡರಾಗ ಒಂದು. ಸೊ ಹೋಗೋದಾಗ ಇದು ಸಮೀಪ ಆದೈತೆ, ಇಲ್ಲಿ ಹಾಕ್ಸ್ಕೊಂಡು ಹೋಗೋದು ಒಳ್ಳೇದು ಅಂತೇಳಿ ನನ್ನ ಅಭಿಪ್ರಾಯ. ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಪಯಣ ಮುಂದೆ ಶುರು ಆಗತ್ತೆ. ಇದು ನೋಡ್ರಿ ನಮ್ಮ ಧಾರವಾಡ ಕೋರ್ಟ್ ಸರ್ಕಲ್. ಇಲ್ಲಿಂದ ಲೆಫ್ಟ್ ತೊಗೊಳ್ದು ಸ್ಟ್ರೈಟ್ ಹೋದ್ರೆ ಜುಬ್ಲಿ ಸರ್ಕಲ್ ಬರ್ತೈತಿ. ಅಲ್ಲಿಂದನೂ ಮತ್ತೆ ಲೆಫ್ಟ್ ತೊಗೊಂಡು ಮುಂದೆ ಬರ್ಬೋದು. ಶಾರ್ಟ್ಕಟ್ ಐತಿ ಇಲ್ಲಿಂದ. ಸೊ ಇಲ್ಲಿಂದ ಶಾರ್ಟ್ಕಟ್ ತೊಗೊಂಡು ಸೀದಾ KCD ರೋಡಿಗೆ ಹೋಗ್ತೇವೆ. ಮುಂದೆ ಬರೋದನ್ನ KCD ಸರ್ಕಲ್ಲಿನ ಗಣಪತಿ ದೇವಸ್ಥಾನ. ಗಣಪತಿಗೆ ಇಲ್ಲೇ ಗಾಡಿ ಮೇಲೆ ಕುಂತ್ಕೊಂಡು ನಮಸ್ಕಾರ ಮಾಡೋನು. ಆದರೆ ಗಣಪತಿ ಗುಡಿ ಬಂದೈತಿ, ಏನು ಬರೋಲ್ಲ, ಯಾವಾಗ ಮಧ್ಯಾಹ್ನ ಟೈಮಲ್ಲ. ಸೊ ಬಂದಿಟ್ಟಿರ್ತಾರೆ. ಅಲ್ಲಿಂದ ನಾವು ಮುಂದೆ ಬಂದೀವಂದ್ರೆ ಸಪ್ತಾಪುರ ಸಿಗ್ತೈತಿ. ಸಪ್ತಾಪುರ ಕ್ರಾಸ್ ದಾಟಿದ ಮೇಲೆ ಸಪ್ತಾಪುರ ಆದಮೇಲೆ ಹಳಿಯಾರ್ ರೋಡ್ ಹಿಡ್ಕೊಂಡು ಸೀದಾ ಬಂದ್ರೆ ರೈಲ್ವೆ ಗೇಟ್ ಆಗ್ತೈತಿ. ಈಗ ಇಲ್ಲಿ ಮುಂದಿರೋದು ಅಲ್ಲಿ ರೈಲ್ವೆ ಗೇಟ್. ಅಲ್ಲಿ ರೈಲ್ವೆ ಗೇಟಿಂದ ರೈಲ್ವೆ ಸೀದಾ ಹೋದ್ರೆ ಹಳಿಯಾರಕ್ಕೆ ಹೋಗ್ತೀವಿ. ಸೊ ಸೀದಾ ಹೋಗೋದು ಕಲ್ಕೇರಿ ವ್ಯೂ ಪಾಯಿಂಟ್ಗೆ ಹೋಗೈತಿ. ಇಲ್ಲಿಂದ ಒಂದು ರೈಟ್ ರೋಡ್ ಐತಿ, ರೈಟ್ ಸೈಡ್ ರೋಡ್, ರೈಟ್ ಟರ್ನ್ ಆಗ್ಬೇಕು. ಇಲ್ಲೈತೆ ನೋಡ್ರಿ ಕಚ್ಚಾ ರೋಡ್ ರಿಪೇರಿ ನಡೆದೈತಿ, ಯಾರಿಗೆ ಗೊತ್ತ. ಇಲ್ಲಿಂದ ರೈಟ್ ತೊಗೊಂಡು ಮುಂದೆ ಹೋಗೋದು. ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಮತ್ತೆ ಲೆಫ್ಟ್ ತೊಗೊಳೋದೈತಿ. ರಸ್ತೆ ಕಾಮಗಾರಿ ನಡೆಸ್ಯಾರ. ಸೊ ಅದಕ್ಕಿಷ್ಟು ಧೂಳು ಮಣ್ಣು ಕಾಣತೈತಿದೆ. ದೇವ್ರ ಪುಣ್ಯ ಮಳೆ ಇಲ್ಲ. ಮಳೆಯಾದ ಟೈಮ್ನಾಗ ಬಂದಿಲ್ಲ ನಾವು. ಮಳೆ ಆಗೋದು ಬಂದಿದ್ರೆ ರಾಡ್ಯಾಗ ಜಿಗಿದಾಡ್ಕೊತ ಹೋಗೋದಾಗ್ತಿತ್ತು. ಆದ್ರೆ ಧೂಳು ಭಾಳ ಐತಿ. ಬೇಸಿಗೆಗಾದ್ರೆ ಬಿಸಿಲು ಧೂಳು ಭಾಳ. ರೈಲ್ವೆ ಗೇಟ್ ಕಡೆಯಿಂದ ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಲೆಫ್ಟ್ ತೊಗೋಬೇಕು. ಅಲ್ಲಿ ಮ್ಯಾಲೆ ಕಾಣ್ತಿರೋ ಹೈವೇ ಅದ NH4 ನ್ಯಾಷನಲ್ ಹೈವೇ. ಹಿಂಗೆ ಸೀದಾ ಹೋದ್ರೆ ಕ್ಯಾರ್ಕೊಪ್ಪ ಹೋಗ್ತೀವಿ. ನಾವು ಕ್ಯಾರ್ಕೊಪ್ಪ ಹೋಗೋದಲ್ಲ, ಕಲ್ಕೇರಿ ಹೋಗೋದೈತೆ. ಸೊ ಇಲ್ಲಿಂದ ಲೆಫ್ಟ್ ತೊಗೋಬೇಕು. ಬೋರ್ಡ್ ಹಾಕ್ಯಾರ ಕಲ್ಕೇರಿ ಹೋಗ್ತೇವೆ. ಈ ಸೈಡದು ಮಳೆಗಾಲದಾಗ ಬರೋದು ಬೆಸ್ಟ್. ಸುತ್ತಲೂ ಹಸಿರು, ಎಲ್ಲ ಕಡೆ ಗ್ರೀನ್ ಹೆಂಗೆ ಕಾಣ್ತೀವಿ. ಹಸಿರು ಭತ್ತದ ಹೊಲ ಅದಾವೆ, ಆಜು ಬಾಜು ಸಣ್ಣ ಸಣ್ಣ ಕೆರೆಗಳು ಅದಾವೆ. ನೋಡಕ್ಕೆ ಒಂಥರ ಏನೋ ಕಣ್ಣು ತಂಪು. ನಿಸರ್ಗ ಪ್ರಿಯರಿಗೆ ಮಸ್ತ್ ಜಾಗ.
ಮಳೆಗಾಲದಾಗ ಬರ್ಬೇಕು. ಬಟ್ ಬ್ಯಾಸಿಯಾಗಿಂದ ಗೊತ್ತಿಲ್ಲ, ಬ್ಯಾಸಿಯಾಗಿ ಹೆಂಗಿರ್ತೈತಿ, ಬಿಸಿಲು ಜಾಸ್ತಿ ಇರ್ತದಲ್ಲ, ಸೊ ಎಲ್ಲ ಒಣಗಿರ್ತಾವೆ ಅನಿಸ್ತೈತಿ ಗಿಡಗಳು. ಈಗ ಮಳೆಗಾಲ ಮಳೆಯೋದಾಗಿದ್ದಕ್ಕೆ ಎಲ್ಲ ಕಡೆ ಹಸಿರು 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 ಕಾಣತೈತಿ. ಈ ರೋಡ್ನಾಗ ಕೆರೆಗಳು ಭಾಳ ಅದಾವ. 1 ಕಿಲೋಮೀಟ್ರ್ ಒಂದೊಂದು ಕೆರೆಗಳು ಸಿಗತ್ತಾವ. ಈಗ ಒಂದು ಕೆರೆ ಪಾರ, ಇನ್ನೂ 1 ಕಿಲೋಮೀಟ್ರ್ ಆಗಿಲ್ಲ ಮತ್ತೊಂದು ಕೆರೆ ಬಂತು. ಹಿಂಗೆ ಹಳ್ಳಿ ಸೈಡಿನ ಸಣ್ಣ ಸಣ್ಣ ರೋಡ್ ಹಿಂಗೆ ಕರ್ವಿಂಗ್ ಕರ್ವಿಂಗ್ಗಳು ಇದ್ದು ಅಂದ್ರೆ ಬೈಕ್ ಹೊಡ್ಯೋಕೆ ಮಜಾ. ಹಿಂಗೆ ಅದು ಸುತ್ತ ನಾವು ಹಂಗೆ ಹೊಂಟೇವಿ. ಇನ್ನು ಕೆಲ್ಕೆರಿ ಬರೋವತ್ತಲ್ಲ, ಎಷ್ಟು ದೂರ ಐತು. ಯಾವ ನಾಲ್ಕುಗಳು ರೋಡ್ನ್ಯಾಗ ಬಾಟ್ಲಿ ನೋಡ್ದ ಗ್ಲಾಸ್ ಬಾಟ್ಲಿ. ಏನು ರೋಡ್ನ್ಯಾಗ ಹೊಡಿದ್ರಿಂದ ಏನು ಸಿಗತ್ತೆ ಯಾರು? ಇವತ್ತು ಸೈಡ್ ಹೋಗಿ ಹೊಡೆದ ಯಾವ ಗಾಡಿ ಪಂಚರ್ ಆದ್ರೆ ಏನಾಗೋದಿಲ್ಲ. ಏನು ಹೋಲ್ ಮತ್ತೊಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಬಂದೇವಿ, ಮತ್ತೊಂದು ಕೆರೆ ಬಂತದೆ. 1 ಕಿಲೋಮೀಟ್ರಿಗೆ ಒಂದೊಂದು ಕೆರೆಗಳು ಅದಾವೆ. ಈಗ ಇಲ್ಲಿಂದ ದಾರಿ ನಮಗೂ ಸ್ವಲ್ಪ ಅಷ್ಟು ಪಕ್ಕ ಗೊತ್ತಿಲ್ಲ. ಸೊ ಇಲ್ಲಿಂದ ಗೂಗಲ್ ಹಾಕಿ ದಾರಿ ಕೇಳೋದು ಬೆಸ್ಟ್ ಆಪ್ಷನ್ಸ್. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಬಂದಿದ್ದೆ, ಹೆಂಗೆ ಹೋಗ್ಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ಐ ಥಿಂಕ್ ಇದು ಕಲ್ಕೆರೆ ಅನ್ನಿಸ್ತೈತಿ. ಗೂಗಲ್ ಹಾಕಿ ಕೇಳೋದು, ಗೂಗಲ್ ಹಾಕಿ ಏನಂತ ನೋಡೋದು. ಸೊ ಇನ್ನು 3.5 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ಗೂಗಲ್ ಹಾಕನ ಪ್ರಕಾರ. ಗೂಗಲ್ ಹಾಕಿ ಇಲ್ಲಿ ಮುಂದೆ ಕುಣಿಸ್ಕೊಳ್ಳೋಣ. ಇದು ಮೇನ್ ಕೆಲ್ಕೆರಿ ಊರು. ಸೊ ಇಲ್ಲಿಂದ ಮತ್ತೆ ರೈಟಿಗೆ ಹೋಗ್ಬೇಕು ಮೇನ್ ಸರ್ಕಲಿಂದ. ಲೆಫ್ಟಿಗೆ ಹೋದ್ರೆ ಪೂರ್ತಿ ಕಲ್ಕೆರಿ ಮೇನ್ ಊರು ಹತ್ತೈತಿ, ಸಿಟಿ ಸೆಂಟ್ರ್, ಊರಿನ ಸೆಂಟ್ರ್. ನಾವು ಊರು ಬಿಟ್ಟು ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕಂದ್ರೆ ರೈಟ್ ಸೈಡ್ ತೊಗೊಂಡು ಈ ರೋಡ್ ಸೀದಾ ಅಲ್ಲಿ ಕಲ್ಕೆರಿ ವ್ಯೂ ಪಾಯಿಂಟ್ ಮತ್ತು ಕಲ್ಕೆರಿ ನಂದೀಶ್ವರ ಟೆಂಪಲಿಗೆ ಹೋಗ್ತಿದ್ದಾರೆ. ಗಾಡಿ ಯಾಕೋ ಭಾಳ ಶೇಕ್ ಆಗತೈತಿ ಅಂತೇಳಿ ಅನ್ಸತೈತಿ. ಸೊ ಅಲ್ಲೇನು ಗ್ಲಾಸ್ ಬಾಟ್ಲಿ ಒಗೆದಿದ್ದಾರಲ್ಲ ಗಾಜಿಂದ, ಅಲ್ಲೇ ಏನಾರು ನಮ್ಮ ಗಾಡಿ ಇನ್ನೊಬ್ರು ಏನಾದಿದ್ದು ನಮ್ಮ ಗಾಡಿನ ಏನಾರು ಪಂಚರ್ ಆಗಿರ್ಬೋದು. ಇಳಿದು ಚೆಕ್ ಮಾಡ್ಬೇಕು. ಹೌದು, ಗಾಡಿ ಪಂಚರ್ ಆಗೈತಿ. ಸುತ್ತ ವ್ಯೂ ಪಾಯಿಂಟ್ ನೋಡ್ಬೇಕಂತ ಓಡಿ ಬಂದ್ರೆ ನಡುದಾರ್ಯಾಗ ಗಾಡಿ ಪಂಚರ್ ಆತ. ನಾನು ಅಂದ್ಕೊಂಡಿದ್ದೆ ಗ್ಲಾಸಲ್ಲಿ ಹೊಡೆದಿದ್ದ ರೋಡ್ನಾಗ ಬಿದ್ದಿದ್ದು ಗ್ಲಾಸ್ ಏನಾರು ನಟ್ಟಿರ್ಬೋದು ಅಂತ. ಬಟ್ ಇಲ್ಲಿ ಟೈರ್ನಾಗ ಮಳೆ ಐತಿ ಒಂದು ಕೆಬ್ಬನದ್ದು. ಸೊ ಇದು ಮಳಿದೇನಾರು ಪಂಚರ್ ಆಗಿತ್ತು ಏನೋ. ಮುಂದೆ ನೋಡ್ಬೇಕು ಯಾವ ಪಂಚರ್ ಅಂಗಡಿ ಸಿಗ್ತಾವೆ. ಮುಂದೆ ಹೋಗಿ ಪಂಚರ್ ಅಂಗಡಿ ಹುಡುಕ್ಬೇಕೇನು. ಟ್ಯೂಬ್ಲೆಸ್ ಐತಿ, ಹೋಗ್ಬೋದು. ಒಂದು ಸ್ವಲ್ಪ ಸಿಂಗಲ್ ಇದ್ರೆ ಹೋಗ್ಬೋದು. ಬಟ್ ಇಬ್ಬರು ಅದೇವಿ, ಏನು ಮಾಡಕ್ಕೆ ಬರೋಲ್ಲ. ಅನಿವಾರ್ಯ ಬೇರೆ ಆಪ್ಷನ್ಸು ಏನೂ ಇಲ್ಲ, ಇಬ್ಬರು ಹೋಗಬೇಕು. ಯಾಕಂದ್ರೆ ಗಾಡಿನೂ ಇಲ್ಲ ನಮ್ಮ ಕಡೆ, ಬೇರೆ ಗಾಡಿ. ಯಾರ್ಯಾರು ಫ್ರೆಂಡ್ಸಿಗೆ ಕರೆಸ್ಬೇಕಂದ್ರೆ ಎಲ್ಲ ಧಾರವಾಡದಾಗ ಅಲ್ಲಿಂದ ಇಲ್ಲಿ ಮಟ್ಟ ಬರೋಕಂದ್ರೆ ಸಂಜೆ ರಾತ್ರಿ ಆದಕ್ಕೆ. ಮತ್ತು ಅವ್ರು ಬಂದು ನಾವೆಲ್ಲ ಇದನ್ನು ನೋಡೋ ಮಟ್ಟ ಅಂದ್ರೆ. ಸೊ ಇದ್ರಾಗ ನಮ್ಗೆ ಹಾಗರ್ಕ ಟುಕ್ಕು ಮುಂದೆ ಹೋಗಿ ಪಂಚರ್ ಅಂಗಡಿ ಹೊಡಿ ಪಂಚರ್ ತೆಗಿಸ್ಬೇಕು.
ಗಣಪತಿ ಹಬ್ಬ ಬಂದರೆ ಇದೆ ನೋಡಿ ಹಾಡು. ಇಲ್ಲೇ ಹಿಂಗೆ ದೇವಸ್ಥಾನ ಇದ್ದಿದ್ದು ಅಂದರೆ ಎಲ್ಲರೂ ನೋಡಿ ಅಡ್ಡ ಹಚ್ಕೊಂಡು ಹುಡುಗರ ಗಣಪತಿ ಪಟ್ಟಿ ಅಂತೇಳಿ ಚಾಲೂ ಮಾಡ್ತಾರೆ. ನನ್ನ ಕಡೆ ಕ್ಯಾಮ್ರಾ ಅದು ಇದ್ದಿದ್ದಕ್ಕೆ ನೋಡಿ ಏನು ಗಣಪತಿ ಪಟ್ಟಿ ಅದು ಏನು ಕೇಳಿದವ್ರೆ, ಸುಮ್ಮನೆ ಹೋದ್ರೆ. ಬಟ್ ಗಾಡಿ ಒಂದು ಪಂಚರ್ ಆಗತೈತಿ, ಶೇಕ್ ಭಾಳ ಆಗತೈತಿ. ಮತ್ತೆ ಕೆರೆ ಬಂತು ನೋಡೋದು, ಇನ್ನೊಂದು ಕಿಲೋಮೀಟ್ರ್ ಹೋಗಿಲ್ಲ ಕೆರೆ ಬಂತು. ಗಾಡಿ ಭಾಳ ಇದಾಗತೈತಿ. ಮುಂದೆ ಪಂಚರ್ ಅಂಗಡಿ ಎಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ ನಮಗೆ, ಎಷ್ಟು ದೂರ ಐತೆ ಅನ್ನೋದು ಗೊತ್ತಿಲ್ಲ. ಮ್ಯಾಪ್ ಒಳಗೆ ಹುಡುಗಿ ಎಲ್ಲಿ ಪಂಚರ್ ಅಂಗಡಿ ತೋರಿಸತ್ತಿಲ್ಲ. ಪಂಚರ್ ಅಂಗಡಿ ಸಿಗತೈತೆ ಅಂತೇಳಿ ಒಂದು 5 ಕಿಲೋಮೀಟ್ರ್ ಒಳಗೆ ಬಂದ್ವಿ ನಾವು. ಬಟ್ ಏನಿಲ್ಲ, ಟಯರ್ ಫುಲ್ ಹೀಟ್ ಆಗೈತಿ ಈಗ. ಪಂಚರ್ ಹವಾ ಇರ್ಲಾರಕ್ಕೆ ಇಬ್ಬರು ಅದ್ರೊಳಗೆ ಸಿಂಗಲ್ ಆಗಿ ಒಬ್ಬನಾಗಿದ್ದು ನಡೀತೈತಿ, ಇಬ್ಬರು ಅದೇವಿ. ಟಯರು ಹೀಟ್ ಆಗೈತಿ, ಟಯರ್ ಸುಟ್ಟಿದ್ದು ವಾಸನೆ ಸದಕ್ಕೆ ಬರತೈತಿ. 5 ಕಿಲೋಮೀಟ್ರ್ ಅದು ಇನ್ನೂ ಮುಂದೆ ಹೊಂಟೇವಿ. ಊರ ಸಿಗೋತ್ತು ಪಂಚರ್ ಅಂಗಡಿ ಕಾಡು ಇದ್ದಂಗೆ ಐತಿ. ಹಿಂಗೆ ರೈಟಿಗೆ ಹೋದ್ರೆ ಕಲ್ಕೆರೆ ವ್ಯೂ ಪಾಯಿಂಟ್ ಮತ್ತು ಈಶ್ವರನ ಗುಡಿ ಸಿಗತಿ. ಬಟ್ ಮೊದಲು ನನ್ನ ಗಾಡಿ ಪಂಚರ್ ತಿರ್ಸೋದೈತಿ. ಸೊ ಲೆಫ್ಟಿಗೆ ಹೋಗೋನು. ಲೆಫ್ಟಿಗೆ ಒಂದಲ್ಲಿ ಅದು ಊರು ಐತಂತೆ. ಆ ಊರಿಗೆ ಹೋಗಿ ಏನಾರು ಪಂಚರ್ ಅಂಗಡಿದು ಏನಾರು ವ್ಯವಸ್ಥೆ ಸಿಗತ್ತ ನೋಡ್ಬೇಕು ಮೊದಲು. ಯಾವುದೋ ಒಂದು ಸಣ್ಣ ಊರು ಐತಿ. ಬಟ್ ಪಂಚರ್ ಅಂಗಡಿ ಸಿಗೋದು ಡೌಟ್ ಅನ್ಸತೈತಿ. ಯಾಕಂದ್ರೆ ಟ್ಯೂಬ್ಲೆಸ್ ಟೈರ್ ಏನು ಪಂಚರ್ ಅಂಗಡಿ ಇಲ್ಲಿ ಇಷ್ಟು ಸಣ್ಣ ಹಳ್ಳಿಗಳೊಳಗೆ ಸಿಗೋದು ಡೌಟ್. ಬಟ್ ನೋಡ್ಬೇಕು, ಕೇಳಬೇಕು ಯಾರಿಗೆ. ಟೈರ್ ಅನ್ಕಿ ಭಾಳ ಇದಾಗತೈತಿ. ಇದಕ್ಕಿಂತ ಮುಂದಿನಕಿ ಹೋಗೋದಿಲ್ಲ ಗಾಡಿ. ಹೀಟ್ ಭಾಳ ಆಗತೈತಿ. ಗಾಡಿ ಶೇಕು ಭಾಳ ಆಗತೈತಿ. ಭಾಳ ಸ್ವಲ್ಪ ನಿಲ್ಲಿಸಿ ನೋಡೋಣ, ಯಾರು ಬಂದ್ರೆ ಕೇಳಿ. ಪೂರ್ತಿ ಟೈರ್ನ ಜೀರೋ ಆಗೈತಿ. ಏನು ಒಂದು ಈಟ್ ಹವಾ ಇಲ್ಲ ಅದ್ರೊಳಗೆ. ರೀ ಈ ಟೈಟ್ ಮಳೆ ಎಷ್ಟು ಒಳಗೆ ಹೋಗೈತೆ ಏನೋ ಯಾರಿಗೆ ಗೊತ್ತ. ಒಟ್ಟ ಬರುವತ್ತ ನಮ್ಮ ಹತ್ರ ಪಕ್ಕಡೂ ಇಲ್ಲ, ಏನಿಲ್ಲ ತೆಗ್ಯಾಕ. ಒಳಗೆ ಹೋಗೈತೆ ಯಾರಿಗೆ ಗೊತ್ತ. ಮಳೆ ತೆಗಿಬೇಕಂತೇಳಿ ಮಳೆ ತೆಗಿಯಾಕೆ ಗುದ್ದಾಡಕತ್ರ ಅನ್ನಾರು ಬಂದು ಹೇಳ್ತಾರೆ ಪಂಚರ್ ಅಂಗಡಿ ನಿಮಗೆ ಇಲ್ಲಿ ಸಿಗೋದಿಲ್ಲ ರೀ. ಮತ್ತು ನೀವು ಬಂದ ದಾರಿಗಿನ 5 ಕಿಲೋಮೀಟ್ರ್ ಹೊಳ್ಳಿ ಹೋಗಿ ಪಂಚರ್ ತಿದ್ದಿಸ್ಕೋಬೇಕು. ಅಲ್ಲಿ ಟ್ಯೂಬ್ಲೆಸ್ ಸಿಗೋದು ಡೌಟ ಕೇಳ್ಬೇಕಂತ ಹೇಳ್ತಾರೆ. ಏನು ಮಾಡ್ತೀರಿ, ಗಾಡಿಯಾಗ ಹವಾ ಇಲ್ಲ ಏನಿಲ್ಲ. ಮತ್ತು 5 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು. ಈಗ ಬಂದ ದಾರಿಗೆ ಹೊಳ್ಳಿ ಹೋಗಿ ಅಲ್ಲಿ ಕಲ್ಕೆರೆ ಅಲ್ಲಿ ಊರನ್ನು ಅಲ್ಲಿ ಹೋಗಿ ಅಲ್ಲಿ ಕೇಳ್ಬೇಕಂತ. ಅಲ್ಲಿ ಪಂಚರ್ ಅಂಗಡಿ ಐತಂತ. ಇಲ್ಲೆಲ್ಲ ಸುತ್ತಮುತ್ತ ಪಂಚರ್ ಆದರೂ ಎಲ್ಲರೂ ಅಲ್ಲೇ ಹೋಗ್ತಾರಂತ. ಪಂಚರ್ ಕಿಟ್ ಇಟ್ಕೋಬೇಕ್ರಿ ಅದಕ್ಕೆ ಅವ್ನ ಗಾಡ್ಯಾಗ ಬೆಸ್ಟ್. ಈಗಿನ ಆನ್ಲೈನಾಗ ಸಿಗ್ತಾವೆ ಪಂಚರ್ ಕಿಟ್ ಇಟ್ಕೊಂಡ್ರೆ ಅದ್ರ ಜೊತೆ ಪಂಪ್ ಇಟ್ಕೋಬೇಕು. ಆ ಪಂಪಿಗೆ ಮತ್ತೆ ಎಲ್ಲಿ ಜಾಗ ಅದಕ್ಕೊಂದು ಎಕ್ಸ್ಟ್ರಾ ಅಜ್ಜಿ ಮತ್ತು ಮೈ ಮೇಲೆ. ಈ ಟೈತ್ ಮಳಿ ಭಾಳ ಏನು ದೊಡ್ಡದಿಲ್ಲ. ಬೇರೆ ಆಪ್ಷನ್ಸ್ ಇಲ್ಲ, ಹೋಗಲೇಬೇಕು. 5 ಕಿಲೋಮೀಟ್ರ್ ಹೋಗ್ಲಿಲ್ಲ ಗಾಡಿ ಇನ್ನೂ ಇದಾಗೈತಿ ಇದು. ಸೊ ಅನ್ನಾರು ಹೇಳಿದಂಗೆ ಮತ್ತು 5 ಕಿಲೋಮೀಟ್ರ್ ಹೊಳ್ಳಿ ವಾಪಸ್ಸು ಕಲಿಕೇರಿ ಅನ್ನೋ ಊರಿಗೆ ಹೋಗಿ ಅಲ್ಲಿಂದ ಪಂಚಾಯತ್ ತಿಳ್ಸ್ಕೊಂಡು ಹೊಳ್ಳಿ ಬರೋದಿನ್ನು. ಟೈಮ್ ಇದ್ರೆ ಹಂಗೆ ಇಲ್ಲಿ ಲೇಟ್ ಆತಂದ್ರೆ ಭಾಳ ವಾಪಸ್ ಹೋಗಿಬಿಡು. ಪಂಚರ್ ಆಗೈತೆ ಅಂತೇಳಿ ನಮ್ಮ ಗಾಡಿ ಇಲ್ಲೇ ಗೊತ್ತಾಗಿತ್ತು ನಮಗೆ, ಈ ಕಂಪೌಂಡ್ ಕಡೆನ. ನಾವು ಶಾನ್ಯರಾಗಿದ್ದರೆ ವಾಪಸ್ ಇಲ್ಲೇ ಹೋಗಿದ್ರೆ ಇದೇ ಊರು ಕಲಿಕೇರಿ. ವಾಪಸ್ ಹೋಗಿದ್ರೆ ಇಲ್ಲೇ ಪಂಚರ್ ತಿಳ್ಸ್ಕೊಂಡು ಹೋಗ್ಬೇಕಿತ್ತು. ಮುಂದೆ ಯಾವ ಪಂಚರ್ ಅಂಗಡಿ ಊರು ಸಿಗ್ಬೋದಂತೆ ನಾವು ಮುಂದೆ ಹೋದಿದ್ದು ದಡ್ಡತನ ಮಾಡಿದ್ವಿ. ಎಲ್ಲಿರ್ತೀವಿ ಸೊ ಅಲ್ಲೇ ಮೊದಲು ಕೇಳ್ಕೊಬೇಕು, ಆಮೇಲೆ ಮುಂದಿನ ಹೆಜ್ಜೆ ಇಡಬೇಕು ನೋಡ್ರಿ. ಅದೊಂದು ಪಾಠ ಕಲ್ತಂಗೆ ಆತ. ಇದೇ ಕಲಿಕೇರಿ. ಈ ಪಾಸ್ ಆಗಿದ್ವಿ, ಇಲ್ಲೇ ಪಂಚರ್ ಆಗಿದ್ದು ಗೊತ್ತೈತೆ ನಮಗೆ. ಇಲ್ಲೇ ಹೊಳ್ಳಿ ಬಂದು ಇಲ್ಲೇ ಕೇಳಿಬಿಟ್ಟಿದ್ರೆ ಊರಾಗ ಪಂಚರ್ ಅಂಗಡಿ ಎಲ್ಲಿದಾವ ಅಂತೇಳಿ ಇಲ್ಲೇ ಸಿಕ್ಬಿಡ್ತೈತೆ. 5 ಕಿಲೋಮೀಟ್ರ್ ಮುಂದೆ ಹೋಗಿ ಅಲ್ಲಿಂದ ಮತ್ತೆ 5 ಕಿಲೋಮೀಟ್ರ್ ವಾಪಸ್ ಪಂಚರ್ ಗಾಡಿನ ತೊಗೊಂಡು 5 ಕಿಲೋಮೀಟ್ರ್ ವಾಪಸ್ ಬಂದು
ಗುದ್ದಾಟ. ಇನ್ನು ಪಂಚರ್ ಅಂಗಡಿ ಹುಡುಕ್ಬೇಕು ಇಲ್ಲೇ ಐತಿ ಊರಾಗ. ಅವರು ಅದಾರೋ ಇಲ್ಲೋ, ಟ್ಯೂಬ್ಲೆಸ್ ಪಂಚರ್ ತಿದ್ದುತ್ತಾರೋ ಇಲ್ಲೋ ಅದೊಂದು ಕೇಳ್ಬೇಕು. ಹಳ್ಳಿಗಳ ಸೈಡ್ ಒಮ್ಮೆ ಟ್ಯೂಬ್ಲೆಸ್ ಭಾಳ ಯೂಸ್ ಮಾಡೋದಿಲ್ಲ. ಸೊ ಅಂತ ಟ್ಯೂಬ್ಲೆಸ್ ಸಿಗಲಿಲ್ಲ ಅಂದರೆ ಮತ್ತು ಹೊಳ್ಳಿ ಧಾರವಾಡಕ್ಕೆ ಹೋಗ್ಬೇಕು ನಾವು. ಮಳೆ ಚುಚ್ಚಿ ಪಂಚರ್ ಆಗಿದೆ ಅಂತ ನಾವು ತಿಳಿದೇವೆ, ಆದರೆ ಮಳೆ ಚುಚ್ಚಿದ್ರಿಂದ ಪಂಚರ್ ಆಗಿಲ್ಲ. ಅದು ಅಣ್ಣಾರ ಹವಾ ಹಾಕಿ ಇದನ್ನು ಮಾಡಿದಾಗ ಚೆಕ್ ಮಾಡಿದಾಗ ಗೊತ್ತಾತು. ಅಲ್ಲಿ ಏನು ನಡು ರಡ್ಯಾಗ ಗ್ಲಾಸ್ ಬಾಟ್ಲಿ ಹೊಡೆದ ಹೋದಾರ ಅಂತಂದೇವಲ್ಲ, ಸೊ ಅಲ್ಲಿ ಗ್ಲಾಸ್ ಚುಚ್ಚೈತದ. ಗ್ಲಾಸ್ ಪೂರ್ತಿ ಒಳಗೈತೆ ಅನರ್ಥಿ ಆಗತ್ತಾರ. ಮಳೆ ಚುಚ್ಚಿದಕ್ಕೆ ಗಾಡಿ ಪಂಚರ್ ಆಗಿಲ್ಲ, ಗ್ಲಾಸ್ ಚುಚ್ಚಿದಕ್ಕೆ ಕಾಜು ಚುಚ್ಚಿದಕ್ಕೆ ಪಂಚರ್ ಆಗಿತ್ತು. ಟ್ಯೂಬಿನೂ ಬೇರೆ ಟೈರ್ ಬೇರೆ ಅಂತಲೇ ಟೈರ್ ಬಿಚ್ಚಿ ಒಳಗಿನ ಟ್ಯೂಬ್ ತೆಗೆದು ಅದನ್ನು ಪಂಚರ್ ಹುಡುಕಿ ಅದ್ರೊಳಗೆ ಪಂಚರ್ ತಿದ್ದು ಜಂಜಾಟ ಇಲ್ಲ. ಇವ್ರು ರಬ್ಬರದ್ದು ಸ್ಟ್ರಿಪ್ಸ್ ಕೊಡ್ತಾರೆ, ಅದಕ್ಕೆ ಗಮ್ ಹಚ್ಚೋದು, ಅದು ಎಲ್ಲಿ ಪಂಚರ್ ಆಗಿರ್ತೈತಿ ಹಾಕಿ ಹಿಡಿದು ಒತ್ತಿ ಬಿಡೋದು, ಓದೋದು ಅಷ್ಟೇ. ಶಿಟ್, ಪಂಚರ್ ದೊಡ್ಡದಾಗಿರ್ತದೆ, ಟೈರ್ ಗ್ಲಾಸ್ ಭಾಳ ಇರ್ತೈತೆ ಅಂದ್ರೆ ಪಂಚರ್ದು ರಬ್ಬರ್ ಸೀದಾ ಒಳಗೆ ಹೋಗುತ್ತೆ. ಸೊ 2 ರಬ್ಬರ್ ಹಚ್ಬೇಕೇನೋ. ಏನು ಮಾಡ್ತೀರಿ ಯಾರೇ ಅವು ಬಾಟ್ಲಿ ಅದು ಏನಾರ ಇದನ್ನು ಮಾಡಿದ್ರೆ ಗ್ಲಾಸಿನ ಬಾಟ್ಲಿ ಇದ್ರೆ ಸೈಡ್ ಇವಾಗ ನಡು ರೋಡ್ನ್ಯಾಗ ಹೋದಾರ, ಯಾರು ಹೋದಾರ. 2 ರಬ್ಬರ್ ಆಗುವಷ್ಟು ಪಂಚರ್ ಆಗೈತಿ ಈಗ. ಅದು ಒಂದರಲ್ಲೇ ನಡೆಯೋಂಗಿಲ್ಲ. ಸೊ 2 ಪಂಚರ್ ತಿದ್ದ ಹಾಕ್ಬೇಕು ರಬ್ಬರಿನು. ನಾನು ಹಂಗೆ ಹಿಂಗೆ ಗುದ್ದಾಡಿ 2 ರಬ್ಬರ್ ಹಾಕತ್ತಾರೆ. ನೋಡ್ಬೇಕು, 2 ರಬ್ಬರ್ ನಿಲ್ಲಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗತ್ತೆ. ಅಲ್ಲಿಂದ ಪಂಚರ್ ಅದು ತಿದ್ದಿಸ್ಕೊಂಡು ಗುದ್ದಾಡ್ಕೊಂಡು ಇಲ್ಲಿ ಮಠ ಬಂದ್ರೆ, ಇಲ್ಲಿ ಬಂದು ನೋಡಿದ್ರೆ ಗುಡಿ ಬಂದ್ ಮಾಡ್ಯಾರಂತ. 4 ಗಂಟೆ ಮಠ ಅಷ್ಟೇ ವಿಸಿಟಿಂಗ್ ಟೈಮ್ ಅಂತ. ಅದೇನೋ ರಿಪೇರಿ ನಡೆಸ್ಯಾರಂತ ಗುಡಿ. ಸೊ ಅದ್ರ ಸಂಬಂಧ ಗುಡಿ ಬಂದ್ ಮಾಡ್ಯಾರ. ಅಲ್ಲಿಂದ ಇಲ್ಲಿ ಮಠ ಒದ್ದಾಡ್ಕೊತ ದೂಕ್ಯಾಡ್ಕೊತ ಬಂದಿದ್ದು ವೇಸ್ಟ್. ಚಿಂತೆ ಮಾಡಬೇಡ್ರಿ, ವೇಸ್ಟ್ ಆದ್ರಲ್ಲ. ಗುಡಿದ ನನ್ನ ಕಡೆ ಇಂಟರ್ನೆಟ್ ಒಳಗೆ ವಿಡಿಯೋ ಫೋಟೋ ಸಿಕ್ಕಾವ. ಸೊ ವಿಡಿಯೋ ಫೋಟೋ ಹಾಕ್ತೇನೆ. ಗುಡಿಗೆ ಹೋಗೋದಕ್ಕೆ ಬಂದ್ ಮಾಡಿದ್ರೆ, ಬಟ್ ಇಲ್ಲಿ ವ್ಯೂ ಪಾಯಿಂಟಿಗೆ ಹೋಗೋಕೆ ದಾರಿ ಇಲ್ಲೇ ಐತೆ ಅದಕ್ಕೆ. ಸೊ ಇಲ್ಲೇ ಬಿಡ್ತಾರೇನೋ ಅಂತ ನೋಡ್ಬೇಕು. ಇಲ್ಲ, ಪೊಲೀಸರು ಇಲ್ಲೂ ಬಿಡತ್ತಿಲ್ಲ. ವ್ಯೂ ಪಾಯಿಂಟು ಬಂದು ಮಾಡ್ಯಾರ, ಗುಡಿನೂ ಬಂದ್ ಮಾಡ್ಯಾರ. ಎದಕ್ಕೋ ಅನ್ನೋದು ಕಾರಣ ಇಲ್ಲಿ ಕಾರಣ ಏನಂದ್ರೆ, ಜನ ಬಂದು ಇಲ್ಲಿ ಕುಡ್ದು ಸೀರೆ ಕುಡಿದು ಇದನ್ನು ಮಾಡೋ ಸಂಬಂಧ ಪೊಲೀಸರು ಎಲ್ಲ ಬಂದ್ ಮಾಡ್ಸ್ಯಾರ. ಇಲ್ಲಿ ನಮ್ಮ ನಶೀಬ ಸರಿ ಇಲ್ಲಿ ಇವತ್ತು ಗಾಡಿ ಪಂಚರ್ ಆತ. ಗುದ್ದಾಡ್ಕೊತ ಇಲ್ಲಿ ಬಂದರೆ ಇಲ್ಲಿ 2 ಗುಡಿನೂ ಬಂದ್ ಮಾಡ್ಯಾರ, ಈ ಕಡೆ ವ್ಯೂ ಪಾಯಿಂಟಿಗೆ ಹೋಗೋ ದಾರಿನೂ ಬಂದ್ ಮಾಡ್ಯಾರ. ಇಲ್ಲಿ ನನ್ನ ಕಡೆ ಇಂಟರ್ನೆಟ್ ಒಳಗೆ ನೋತಾವ, ಅವನ್ನ ಹಾಕಿರ್ತೇನೆ ನೋಡ್ರಿ.